ಗೈಸ್ ಸಾರಿ ಇಲ್ಲಿ ತನಕ ನಕ್ಕಿದ್ ಸಾಕು. ಈಗೇನು ಅಂದ್ರೆ ತುಂಬಾ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತೀವಿ. ಸ್ಟೈಫಂಡ್ ಅವರಿಗೆ 75,000 ಮಂತ್ಲಿ ಕೊಡ್ತೀವಿ. ಸ್ಟೈಫಂಡ್ ನಾನೇ 60 ಕೊಡ್ತೀನಿ. ಉಳ್ಳಿಕ ಮಾರಿ ಅದರ ಒಂದು ದುಡ್ಡಲ್ಲಿ ನೋಡಿದೀಯ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಋತ್ವಿ ಕನ್ನಡಿಗ 13. ಇವತ್ತೊಂದು ಫನ್ನಿ ಕಂಟೆಂಟ್. ಏನು ಅಂದ್ರೆ ಇಂಜಿನಿಯರಿಂಗ್ ಮುಗೀತು, ನಮ್ದು ಸಕ್ಸಸ್ಫುಲಿ ಕಂಪ್ಲೀಟ್ ಆಯ್ತು. ಸೊ ಅದಕ್ಕೋಸ್ಕರ ನಮ್ಮ ಮಚ್ಚು ಮನೆಗೆ ಬಂದಿದ್ದೀನಿ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲೇ. ಇವನಿದ್ದವನು ಎಷ್ಟು ಬೇಜಾರು ಮಾಡ್ತಾವನೆ ಅಂದ್ರೆ ಗೈಸ್, ಅವ್ರ ಕಾಲೇಜಲ್ಲಿ ಅಷ್ಟು ಲಕ್ಷ ಬಂತು ಇಷ್ಟು ಲಕ್ಷ ಬಂತು ಅಂತ ತೋರಿಸ್ತವನೆ. ಅಣ್ಣ ಇವನೇ ಪ್ಲೇಸ್ ಆಗಿಲ್ಲ, ಇವನ್ ತೋರಿಸಿ ಹೇಳ್ತಾನೆ, ತೋರ್ಸ್ ಮಚ್ಚ ಇಷ್ಟೆಷ್ಟೇ ಬಂದವೆ ಅಂತ. ಗೈಸ್ ಇಲ್ಲಿ ನೋಡಿ, ಇಲ್ಲಿ ನಾವೀಗ ಸದ್ಯಕ್ಕೆ ನಾನು ಸ್ಟಾರ್ಟಿಂಗ್ ಏನ್ ಅನ್ಕೊಂಡಿದ್ದೆ ಅಂದ್ರೆ ನಮ್ದು ಇಂಜಿನಿಯರಿಂಗ್ ಎಲ್ಲ ಮುಗಿದ್ಬಿಡುತ್ತೆ, ಏನೋ ನಮ್ಗೆಲ್ಲ ಒಂದು ಆರಾಮಾಗಿ 15 ಲಕ್ಷ ಸಿಗುತ್ತೆ ಅಂತ. ಈಗ ನಿಜವಾಗ್ಲೂ 4-5 ಲಕ್ಷ ಸಿಕ್ಕರೆ ಸಾಕು ಅಂತಿದ್ವಿ. ಏನ್ ಮಚ್ಚ ನೋಡೋಣ ಬಾಯಿಲ್ಲ ನೋಡಿಲ್ಲ ಹೆಂಗಿದೆ ಅಂತ. ಇಲ್ಲಿ JP Morgan and Chase ಇಂಟರ್ನ್ CIB ರಿಸರ್ಚ್ ಅಂಡ್ ಅನಾಲಿಟಿಕ್ಸ್ ಫಾರ್ ಬ್ಯಾಂಕಿಂಗ್. ಎಷ್ಟು ಇಂಟರ್ನ್ ಫುಲ್ ಟೈಮ್ ಇದು ಬಂದು 20 ಲಕ್ಷ. ಸ್ಟೈಫಂಡ್ ಅವರಿಗೆ 75,000 ಮಂತ್ಲಿ ಕೊಡ್ತಾರೆ ಸ್ಟೈಫಂಡ್. ಅಯ್ಯಪ್ಪ. ನೆಕ್ಸ್ಟ್ ಎನ್ವಿಡಿಯಾ ಹಾರ್ಡ್ವೇರ್ ಇಂಜಿನಿಯರಿಂಗ್ ಇಂಟರ್ನ್ ಎಷ್ಟು 29 ಲಕ್ಷ. ಏನು ಇವೆಲ್ಲ ನಮ್ ಕಾಲೇಜಲ್ಲಿ 29 ಲಕ್ಷ ಅಂತ ಬರೀ ಇದು ಬ್ಯಾನರ್ ಹಾಕೋಣ ಅಷ್ಟೇ. ನಮ್ ಲೈಫ್ ತುಂಬಾ ಕಷ್ಟ ಆಗ್ತೈತೆ, ಅದಕ್ಕೋಸ್ಕರ ಒಂದ್ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡೋಣ ಅಂತ ಬಂದಿದೀವಿ. ಸೀರಿಯಸ್ ಮ್ಯಾಟ್ ಏನು ಅಂದ್ರೆ ನಾನು ಮತ್ತೆ ನಮ್ಮ ಮಚ್ಚ ಸೇರ್ಬಿಟ್ಟು ಒಂದು ಸ್ಟಾರ್ಟ್ಅಪ್ ಮಾಡೋಣ ಅಂತ ಪ್ಲಾನ್ ಐತೆ. ಆಕ್ಚುಲಿ ಯಾಕಂದ್ರೆ ನಮ್ಮ ಸ್ಕಿಲ್ಸಿಗೆ ಎಲ್ಲೂ ನಮ್ಗೆ ಸರಿಯಾಗಿರೋ ಸರಿ ಸಮಾನಾಗಿರೋ ಕಂಪ್ನಿ ಯಾವ್ದು ಸಿಕ್ತಿಲ್ಲ. ಅದಕ್ಕೋಸ್ಕರ ಯಾಕೆ ನಗಾಡ್ತಿ ಯಾಕ್ಲಾ ಯಾಕೆ ನಗಾಡ್ತೀಯೋ? ಲೋ ಗೈಸ್ ನೋಡ್ರಿ, ಲ್ಯಾಪ್ಟಾಪ್ ತಗೊಂಡಾನೆ ಮಚ್ಚ. ಎಷ್ಟದ್ಲ ಇದು? 90,000 ರೂಪಾಯಿಂದು. ನನ್ನ ಹತ್ರ ನೋಡು 1,05,000 ತಗೊಂಡಿದ್ದೀನಿ ಲ್ಯಾಪ್ಟಾಪ್ನ. 2 ಮಾರಿ ನಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಎಲ್ಲಿ ತರ್ಬೋದು ಅಂತ ನೋಡು. ನಮ್ದೇನ್ ಪ್ಲಾನ್ ಅಂದ್ರೆ ನನ್ನ ಲ್ಯಾಪ್ಟಾಪ್ ನಿನ್ ಲ್ಯಾಪ್ಟಾಪ್ ಎಲ್ಲ ಮಾರ್ಬಿಟ್ಟು ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಇದಾಗುತ್ತೆ. ಏನಾದ್ರು ಒಂದು ಸ್ಟಾರ್ಟ್ಅಪ್ 89 ಲ್ಯಾಪ್ಟಾಪ್ 30-20 ತಾಂಡ್ತಾ ಇದನ್ನ. ಗೈಸ್ ಇಲ್ಲಿ ನೋಡ್ರಿ, ನಾನೇನ್ ಮಾಡ್ತಿದೀನಿ ಅಂದ್ರೆ ಅಣ್ಣ ಕೋರ್ಸಿಗೆ ಸೇರ್ಬೇಕಾಯ್ತು. 20 ಕುರೆ ಬರೀತಾರ ಬಿಡತ್ತಾಗೆ. ನೀನ್ 2 ಮಾರಿ 10-20 ಕುರೆ ಬರೀತ ಸಾಕಂತ ತೋಟದಲ್ಲಿ. ನೀನ್ ಕೋರ್ಸ್ ಮಾಡಿಯಾ? ಮಾಡಿದೀನಿ. ಯಾವ್ದು ಹೂಕೋಸ ಎಲೆಕೋಸ? ನಮ್ದ ಗೆಡ್ಡೆ ಕೋಸು. ಗೈಸ್ ಇವನ್ ಬೇರೆ ಬಾಸ್ಟನ್ ಅಂತ ಟಾಪ್ ಕಂಪ್ನಿಯಲ್ಲಿ ಕೋರ್ಸ್ ಮಾಡೋನೆ. ಕಂಪ್ನಿ ಅಂತೀನಿ ಸರ್, ಏನ್ ಮಂಚ ಅದು? ಬಾಸ್ಟನ್ ಯೂನಿವರ್ಸಿಟಿ ಅಂತ, ಅದರಲ್ಲಿ ಕೋರ್ಸ್ ಮಾಡಿದಾನೆ. ಎಷ್ಟು ಕಟ್ಟಿದೆ? 1,45,000. ಮಾತ್ರ ಯಾವ 1,000ಕ್ಕೆ ಇಲ್ವೇ ಇಲ್ಲ, ಎಲ್ಲ ಲಕ್ಷದ ಇಟ್ಕೊಂಡು ಈಗೇನು ಅಂದ್ರೆ ನಿಂಬೆ ಹುಳಿ ಇಟ್ಕೊಂಡ ನೋಡ್ರಿ ಅಲ್ಲಿ ಕೈಯಲ್ಲಿ ಎಳ್ಳೆ ಟೊಮೊಟೊ ಚಿಚ್ಚಿ ಮಾಡ್ಸಂ ಬ್ರೂಣ, ಚಿಚ್ಚಿ ಬ್ರೂಣ. ಗೈಸ್ ಇವತ್ತ ಬ್ರೂಣಗೆ ಚಿಚ್ಚಿ ಮಾಡ್ಸಕ್ ಕರ್ಕೊಂಡು ಹೋಗ್ತಿದೀವಿ. ನೋಡ್ರಿ ಇದೆ ಚಿಚ್ಚಿ ಚಿಚ್ಚಿ ಮಾಡಿಸ್ತೀನಿ. ಹೋಗೋಣ ಚಿಚ್ಚಿ ಮಾಡಿಸ್ತೀನಿ ಬಾ. ಇಲ್ಲಿ ಬೆಲ್ಟ್ ಎತ್ಕ, ನಿಂದ ಹೋಗೋಣ. ಬೆಲ್ಟ್ ಎತ್ಕ. ನೋಡ್ರಿ ಗೈಸ್ ಹೆಂಗೆ ಎತ್ಕಂತಾಳೆ. ಎತ್ಕೋ ನಡಿ. ಹಾಸ್ಪಿಟಲ್ ಹತ್ರ ಹೋದಾಗ ಸೀನ್ ಇರೋದು, ಬನ್ರಿ ತೋರಿಸ್ತೀನಿ ಹೆಂಗೈತೆ ಅಂತೀನಿ. ಅಕ್ಕಂಗೆ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತಿದೀವಿ ಅಂತ. ನಡಿ ಬಿಡು. JRS ನಡಿ. ಬಾ. ಇಲ್ಲ ಅದಿನ್ನ ಹಾಸ್ಪಿಟಲ್ ನೋಡ್ಬೇಕು ಇನ್ನು. ಅಕ್ಕ ಏನ್ ಮಾಡೋಣ ಸ್ಟಾರ್ಟ್ಅಪ್ ಪ್ಲಾನು? ಗೈಸ್ ಸಾರಿ ಇಲ್ಲಿ ತನಕ ನಕ್ಕಿದ್ ಸಾಕು. ಈಗೇನು ಅಂದ್ರೆ ತುಂಬಾ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತೀವಿ. ಈ ಡಿಸ್ಕಸ್ ಅಲ್ಲಿ ಇಫ್ ಇನ್ ಕೇಸ್ ನೀವು ಯಾರು ಇಂಜಿನಿಯರ್ ಆಗಿ ಅನ್ಎಂಪ್ಲಾಯ್ಡ್ ಆಗಿದ್ರೆ ಸ್ಟಾರ್ಟ್ಅಪ್ ಪ್ಲಾನ್ಸ್ ಗಳನ್ನ ಕೇಳಿಸ್ಕೊಳ್ಳಿ, ನಿಮ್ಗೆ ತುಂಬಾ ಫ್ಯೂಚರ್ ಉಪಯೋಗ ಆಗುತ್ತೆ ಅನ್ಸುತ್ತೆ. ಅದಕ್ಕೋಸ್ಕರ ಹೇಳ್ತೀವಿ. ದಯವಿಟ್ಟು ಯಾರಿಗೂ ವಿಡಿಯೋನೆಲ್ಲ ಶೇರ್ ಮಾಡಕ್ ಹೋಗ್ಬಿಡಿ, ಇವೆಲ್ಲ ತುಂಬಾ ಟಾಪ್ ಕಂಟೆಂಟ್ಸ್. ಗೈಸ್ ತುಂಬಾ ಸೀರಿಯಸ್ ಮ್ಯಾಟ್ರು, ಸ್ಟಾರ್ಟ್ಅಪ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಆಕ್ಚುಲಿ ತೆಗಿ ಮಚ್ಚ, ಇಲ್ಲಿ ನಾವು ChatGPT ಎಲ್ಲ ಹಾಕ್ದು ನಮ್ಮ ಟ್ಯಾಲೆಂಟ್ಗೆ ಮತ್ತೆ ನೌಕರಿಲಿ ಅಪ್ಲೈ ಮಾಡೋದು, ಲಿಂಕ್ಡ್ಇನ್ ಅಲ್ಲಿ ಅಪ್ಲೈ ಮಾಡೋದು, ಇನ್ಯಾವ್ದ್ರಲ್ಲಿ ಅಪ್ಲೈ ಮಾಡೋದು ನೀನು? ಇನ್ಸ್ಟಾಗ್ರಾಮ್ ಅಲ್ಲ ಗೈಸ್, ಇನ್ಸ್ಟಾಗ್ರಾಮ್ ಅಂತ ಇದ್ರಲ್ಲೆಲ್ಲ ಅಪ್ಲೈ ಮಾಡೋದು. ಎಲ್ಲೂ ನಮ್ಮ ಟ್ಯಾಲೆಂಟ್ಗೆ ಮತ್ತೆ ಇವನ್ ಬಾಸ್ಟನ್ ಯೂನಿವರ್ಸಿಟಿಲೆಲ್ಲ ಮಾಡಿದಾನೆ, ಅದಕ್ಕೋಸ್ಕರ ಸಿಗ್ಲಿಲ್ಲ. ಸೊ ಈಗ ಸ್ಟಾರ್ಟ್ಅಪ್ ಪ್ಲಾನ್ ಮಾಡ್ತಿದ್ವಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ರೋಬೋ ಹೆಂಗ್ ನಡ್ಕೊಂಡ್ ಬರುತ್ತೆ? ಸ್ಟಾರ್ಟ್ಅಪ್ ಪ್ಲಾನ್ ಅಂದ್ರೆ ಈಗ ನಮ್ಮ ಎಲನ್ ಮಾಸ್ಕ್ ಕೂಡ ಹೇಳಿದ್ದಾರೆ, ಇನ್ 5 years ಅಲ್ಲಿ ಮತ್ತೆ 10 years ಅಲ್ಲಿ ಇಂಜಿನಿಯರ್ಸ್ ಎಲ್ಲ ಜೋಡಿ ಮೋಡ್
ಜೋಡಿ 30 ಅಂತ ಹೋಗ್ತಾರೆ. 20 ಕೆಜಿಗೆ 70, ಇಲ್ಲಾಂದ್ರೆ ಟಪ್ ತಂದ್ ಕೆಳಗೆ ಬಡ್ದು ನೋಡ್ರಿ ಮಾ ಒಳ್ಳೇದು ಸಸ್ತಾ ಮಾಲ್ ಅಂತ ಬರ್ತಾರೆ ಅಂತ. AI ಎಲ್ಲಿ ಬರಲ್ಲ ಅಲ್ಲಿ ವರ್ಕ್ ಮಾಡೋಣ, ಮತ್ತೆ ಅಲ್ವಾ ಸ್ಟಾರ್ಟ್ಅಪ್ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ. ಇವನಿಗೆ ನನ್ ಸ್ಟಾರ್ಟ್ಅಪ್ ಪ್ಲಾನ್ ಏನು ಅಂದ್ರೆ ಕಟಿಂಗ್ ಶಾಪ್ ಮಾಡೋಣ ಅಂತ. ಹೊಡಿರಿ ಬ್ರೋ, ಏನ್ ಮಾಡೋದು ನಿನಗೆ? ಕಟಿಂಗ್ ಶಾಪ್ ಇದ್ ಮಾಡ್ತೀನಿ ಅಂತವನೆ. ಯಾಕಂದ್ರೆ ಇಂಜಿನಿಯರಿಂಗ್ ಅಲ್ಲ AI ಬಂದ್ಬಿಟ್ಟವೆ, ಅದಕ್ಕೋಸ್ಕರ ಕಟಿಂಗ್ ಶಾಪ್ ತೆಗಿತೀನಿ ಅಂತವನೆ. ನಮ್ಮೇಲೆ ಯಾಕೋ ಕಣ್ಣು ಹಾಕ್ತೀಯ ನೀನು? 5 ಜನ ಇದ್ದೇ ಹೇಳ್ತಾರಪ್ಪ, ಏನ್ ಮಾಡೋದು ನಾವು? ಏನ್ ಮಾಡ್ತೀವ್ರ? ಇಲ್ಲಮ್ಮ, ನಾವೇ ಏನೇ ಕಲಿಯೋಣ. ಸಂಬಳ ನಿನ್ಗೆ ನಂದು ಅಪ್ಲೈ ಮಾಡಿರ್ತಾನೆ ಅಂದಾಜ್ ಹೇಳ. 6 ಸ್ಟಾರ್ಟಿಂಗ್ 40. ಸತ್ಯ ಹೇಳ, ಅಷ್ಟೇ ಬೆಂಗಳೂರಲ್ಲಿ ಅಷ್ಟೊಂದು ಕೊಡಲ್ಲ ಬ್ರೋ. ಏನೊಂದ್ 30 ಕೊಡ್ತಾರ ಬ್ರೋ. 30 ನೀನ್ ಯಾಕೆ ಹೋಗ್ತೀಯ? ಕಮ್ಮಿಗೆ ಯಾಕೆ ಹೋಗ್ತೀನಿ? ನೀನು ಜಾಸ್ತಿ ಹೋಗು. ನಾನೇ 60 ಕೊಡ್ತೀನಿ ಬಾ. ನಾನೇ 60 ಕೊಡ್ತೀನಿ ಬಾ. ನಾನೇ 60 ಕೊಡ್ತೀನಿ ಮಗ. ಅಷ್ಟು ತಗೊಂಡಿದ್ದವಲ್ಲ ಆಗಲ್ಲ ನಮ್ಮ ಕೈಲಿ. 60,000 ಕಂಡ್ಲ. ಇಲ್ಲೇ ಮನೆ ಹತ್ರನೇ ಇರ್ತೀಯ, ಯಾರ್ ರೆಂಟ್ ಇಲ್ಲ ಏನಿಲ್ಲ, ಊಟ ತಿಂಡಿ ಮನೇಲಿ ಮಾಡ್ತೀಯ, ಇನ್ನೇನ್ ಬೇಕಲ್ ಮಚ? ಇದನ್ನೇ ಬಿಡು ಮಗ. ಅಂದ್ರೆ ನಿಮ್ ಹೀರೋ ಸೋತೋದ್ನಾ? ಈಗೇನ್ ಮಾಡ್ತಾನೆ ನಿಮ್ ಹೀರೋ? ವಿಲ್ ಹಿ ಗಿವ್ ಅಪ್? ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ. ಅಲೆಗಳು ಕಾತಿರಿಸುವೆ, ಭೂಮಿ ಅಪ್ಪಳಿಸುವೆ. ಇವನು SRM ಯೂನಿವರ್ಸಿಟಿ ಅಂತ ಟಾಪ್ IIT ಕಾಲೇಜಲ್ಲಿ. IIT-ನಾ? IIT ಎಲ್ಲ ಕಣೆ, SRM ಅಷ್ಟೇ, ಪ್ರೈವೇಟ್ ಕಾಲೇಜ್ ಅದು. ಒಂದ್ ಒಳ್ಳೆ ಟಾಪ್ ಯೂನಿವರ್ಸಿಟಿ ಅಲ್ಲಿ ಮಾಡಿದಾನೆ. ಎಷ್ಟು ಖರ್ಚು ಮಾಡಿದೆ ಮಚ್ಚ? ಬೇಡ ಬಿಡು ಊರು. ಗೈಸ್ ಲಕ್ಷ ಸುರಿದವನೆ. ಅದಾದ್ಮೇಲೆ ಅಣ್ಣ ಬಾಸ್ಟನ್ ಅಂತ ಯಾವ್ದು ಸಾದಾ ಸೀದಾ ಇಲ್ವೇ ಇಲ್ಲ, ಎಲ್ಲ ಸಸ್ತಾ ನಾಟಿ ಮಾಲು. ನೆಕ್ಸ್ಟ್ ಬಾಸ್ಟನಿಗೆ ಬಂದ, ಅಲ್ಲೆಷ್ಟು? ಸ್ಟಾರ್ಟ್ಅಪ್ 5-10 ರೂಪಾಯಿ ಕೊಡ್ಕೊಳ್ತಾರೆ ನಮ್ಮಮ್ಮ. ಅದಕ್ಕೆ ಅಲ್ಲೊಂದು 1.5 ಲಕ್ಷ 2 ಲಕ್ಷ ಕಳ್ದ. ಅದಾದ್ಮೇಲೆ ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತಿದೇ ಮನೆಗ್ ಬಂದ. ಯಾಕೆ? ಎಷ್ಟು ಖರ್ಚು ಮಾಡಿದೆ ಓದಕ್ಕೆ? ನಮ್ದು ಸ್ಕಾಲರ್ಶಿಪ್ ಅಮ್ಮ. ನಾವು ಮ್ಯಾನೇಜ್ಮೆಂಟ್ ಸೀಟು. ಇದೆಲ್ಲ ರಾಜಸ್ಥಾನ್ಗೆ ಮತ್ತೆ ಇವ್ರು ಹೇಳಿದ್ರೆ ಕಾಲೇಜ್ಗೆಲ್ಲ ಹೋಗೋಣ. ಇಷ್ಟೆಲ್ಲ ಖರ್ಚು ಮಾಡುವ ನಾನು. ಒಂದ್ ಪೌಚ್ ಹಾಕೊಂಡಿದ್ದೀನಿ. ಎಷ್ಟು ಫೋನ್ ಇದು? 20,000 ಫೋನು ನೋಡಿ. 200 ರೂಪಾಯಿ ಕೊಡು ಒಂದು ಪೌಚ್ ತನಕ ನಿನ್ ಕೈಲಿ. ನೀನೇನ್ ಸ್ಟಾರ್ಟ್ಅಪ್ ಮಾಡ್ತಿಲ್ಲ ಮತ್ತೆ? ಗುರು, ಇವನು ಎಷ್ಟು ದುಡ್ಡು ಖರ್ಚು ಮಾಡೋಣ ಅಂದ್ರೆ 200 ರೂಪಾಯಿ ಕೊಡು ಒಂದು ಪೌಚ್ ತನಕ ನಿನ್ ಕೈಲಿ. ಏನಿಲ್ಲ ಅಂದ್ರೆ ಸರಿ ಸುಮ್ಮ MBBS ಓದ್ಬೋದಾಗಿತ್ತು. ಇಂಜಿನಿಯರಿಂಗ್ ಖರ್ಚು ಮಾಡಿ ಇಲ್ಲಿದ್ದಾನೆ. ನಾನ್ ನಗಾಡ್ತಿಲ್ಲ, ನಂಗೂ ಬೇಜಾರೈತೆ. ನೀ ಎಷ್ಟು ಖರ್ಚು ಮಾಡಿ ಮಗ? ನಂದೇನು ಇಲ್ಲ. ನಿಂದ ಎಷ್ಟು ಖರ್ಚು ಮಗ? ಉಳ್ಳಿಕಾಳು ಮಾರಿ ಉಳ್ಳಿಕಾಳು ದುಡ್ಡಲ್ಲಿ ನಾವು ಓದಿರೋದು. ಉಳ್ಳಿಕಾಳು ಮಾರಿ ಉಳ್ಳಿಕಾಳು ದುಡ್ಡಲ್ಲಿ ನಾವು ಓದಿರೋದು. ನಡಿ, ಅಲ್ಲಿ ಯಾರೋ ಕರೀತಾರ, ಹೋಗ ಅಲ್ಲಿ. ಗೈಸ್ ನಿಜವಲ್ಲೂ ಉಳ್ಳಿಕಾಳು ಮಾರಿ ಅದರ ಬಂದಿ ದುಡ್ಡಲ್ಲಿ ಓದಿದ್ಯಾ? ಸೀರಿಯಸ್. ಲ್ಯಾಪ್ಟಾಪ್ ಅಣ್ಣ, ದಯವಿಟ್ಟು ಹೇಳ್ತೀನಿ, ಯಾರು ಇಂಜಿನಿಯರಿಂಗ್ ಮಾತ್ರ ಮಾಡಕ್ ಹೋಗ್ಬೇಡ್ರಿ. BSc ಮಾಡ್ರಿ. ನಾವ್ ಮುಂಚೆ ಆಡ್ಕೊಂತಿದ್ರೆ ಯಾರು BSc ಮಾಡಿದ್ರೆ ಅಯ್ಯೋ BSc ಮಾಡ್ಕೊಂಡ ಅಯ್ಯೋ ಅಂತ. ಈಗ ನಮ್ದು ಅರ್ದು ದಬ್ಬಳ ತಗೊಂಡು ಹೊಲ್ಕೊಬೇಕಂತ. ಸೊ ಗೈಸ್, ಈಗ ಸ್ಟಾರ್ಟ್ಅಪ್ ನನ್ ಫಸ್ಟ್ ಪ್ಲಾನ್ ಏನು ಅಂದ್ರೆ, ನಂದೊಂದು ಲ್ಯಾಪ್ಟಾಪ್ ಇವೊಂದೊಂದು ಲ್ಯಾಪ್ಟಾಪ್ ಎರಡನ್ನೂ ಮಾರಿ ಅತ್ಲಾಗ ಒಂದು 50,000 ಬರ್ಬೋದು. ಒಂದು 60-70,000 ಬರುತ್ತೆ. ಅದ್ರಲ್ಲಿ ಇವನೊಂದು NS 125 ಬೈಕ್ ಐತೆ, ನನ್ನ ಹತ್ರ ಒಂದು ಡ್ಯೂಕ್ 200 ಐತೆ, ಒಂದು ಪೋಲೋ ಐತೆ. ಎಲ್ಲ ಮಾಡಿದ್ರು ಏನಿಲ್ಲ ಅಂದ್ರೆ ನಮ್ಗೊಂದು 8 ಲಕ್ಷ ಆಗುತ್ತೆ. 8 ರಿಂದ 10 ಲಕ್ಷ ದುಡ್ಡು ಸಿಗುತ್ತೆ. ಅದರಿಂದ ಒಂದು ಕಟಿಂಗ್ ಶಾಪ್ ಓಪನ್ ಮಾಡೋಣ ಅಂತ ಸ್ಟಾರ್ಟಿಂಗು. ಓಕೆನಾ? ಕಟಿಂಗ್ ಶಾಪ್ ಅಷ್ಟೊಂದು ಬಂಡವಾಳ ಬೇಡ ಕಣ. ಬ್ರೋ, ಎಷ್ಟು ದುಡಿತೀರಾ ಬ್ರೋ? ನಿಜ ಹೇಳ್ರಿ, ಪರವಾಗಿಲ್ಲ. ಈ ನನ್ನ ಮಗನ್ ಸ್ಯಾಲ್ರಿ ಕೇಳ್ತಿಲ್ಲ ನಾನು. ಹೇಳಿ ಹೇಳಿ ಬ್ರೋ, ಎಷ್ಟು ದುಡಿತೀರಾ? ಸುಮ್ನೆ ಒಂದು ಜಳಕ್ ಕೊಡಿ, ಎಷ್ಟಿಂದ ಎಷ್ಟು ಅಂತ ಸಾಕು. ಟಾಪರ್ ಆಗಿ ಇಷ್ಟೇ ಅಂತ ಹೇಳಕ್ಕಾಗಲ್ಲ. ಒಂದ್ 70. 70,000
ಇವನ್ ಕೇಳಿದ್ರೆ ಕಟಿಂಗ್ ಶಾಪ್ ಅಲ್ಲೂ ಎ ಬರುತ್ತೆ ಅಂತಾನಪ್ಪ. ಕಟಿಂಗ್ ಶಾಪ್ ಅಲ್ಲಿ ಬರುತ್ತೆ ಕಟಿಂಗ್ ಶಾಪ್ ಅಲ್ಲಿ ಬರಲ್ಲ. ಅಲ್ಲೆಲ್ಲ 10 ಲಕ್ಷ ಹಾಕೋಬೇಕು. ಅದ್ರ ಒಳ್ಳೇದೇ ಮಾಡೋಣ ಸ್ಟಾರ್ಟ್ಅಪ್ ಮಗ. ಅಷ್ಟು ದುಡ್ಡಿಗೆ ಏನ್ ಮಾಡ್ಬೋದು? ಒಳ್ಳೆ ಹೆಂಗೋ ತ್ವಾಟ ಐತೆ ನಮ್ದು. ಏನಿಲ್ಲ ಅಂದ್ರೆ ಸರಿ ಸ್ವಲ್ಪ MBBS ಓದ್ಬೋದಾಗಿತ್ತು. ಇಂಜಿನಿಯರಿಂಗ್ ಖರ್ಚು ಮಾಡಿ ಏನಿಲ್ಲ, ಒಂದ್ 2 ಹಸು ತರೋಣ, ಕೋಳಿ ಸಾಕಾನ, ಕುರಿ ಸಾಕಾನ. ಇಂತ ಮಕ್ಕಳು ಹೊಟ್ಟೆಲ್ ಹುಟ್ಟಿದ್ಮೇಲೆ ಅಪ್ಪ ಅಮ್ಮ ನೆಮ್ಮದಿರಕಾಯ್ತದ? ಬಾಸ್ಟನ್, SRM, ಪ್ರೆಸಿಡೆನ್ಸಿ ಅವೆಲ್ಲ ಮಗ ಆತರ ಹೇಳಲ್ಲ. ನಾನು ಹೇಳ್ತಿರೋದು ಮಾರ್ಕೆಟಿಂಗ್ ಅಂದ್ರೆ ಸೋರ್ಸ್. ಈಗ ಹಾಲ್ ಬಂದಿದ್ದು, ಈಗ ಹಾಲ್ ತಗ ಅದ್ರಲ್ಲಿ ನೀನು ಮರ್ಸೋ ಪ್ರಿಸರ್ವೇಟಿವ್ ಎಲ್ಲ ಇದ್ ಮಾಡಿ ನೀನು ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡು. ಸರಿ, ಪನೀರ್ ಗಿನೀರ್ ನಮ್ನೆಲ್ಲ. ನಮ್ದು ಬ್ರೂನು ಎಣ್ಣೆ ಐತೆ. ಕತ್ತೆ ಹಾಲು ಕತ್ತೆ ಸಾಕ್ಬೋದು. ಯಾವ ನಿಲ್ಸೋದು ಮಾರ್ಕೆಟಿಂಗ್ ಮಾಡೋದು ಕತ್ತೆ ಹಾಲು. ನೀನ್ ಮಾರ್ಕೆಟಿಂಗ್ ದುಡ್ಡು ಹಾಕ್ಬೇಕಾಗತ್ತೆ. 10 ಲಕ್ಷ ನೀನು ಕತ್ತೆ 1-2 ಲಕ್ಷ ಹಾಕಿದ್ರೆ ಮಾರ್ಕೆಟಿಂಗ್ 1-5 ಲಕ್ಷ ಹಾಕ್ಬೇಕು ನೀನು. ಮಾಡೋಣ, ಇಲ್ಲ ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಮಾಡೋಣ. ಬಾರ್ ಲೈಸೆನ್ಸಿಂಗ್ ಸಿಗೋದು ಮಗ ಕಷ್ಟ ಮಗ. ನಮ್ಮ ಕಾಲೇಜಲ್ಲಿ ಮೆಡಿಕಲ್ ಶಾಪ್ ತೆಗ್ದಾನ ಹೊರಗಡೆ. ರನ್ ಬೈ SRM ಅಲ್ಯೂಮಿನಿಯಂ ಅಂತ ಹಾಕೊಂಡು ಸ್ಟಾರ್ಟ್ಅಪ್ ಬಗ್ಗೆ ಇದ್ ಮಾಡೋದಾಗಿದ್ರೆ ನೀನ್ ಯಾಕೆ ಹಿಂಗ್ ಇರ್ತಿದ್ದೆ? ಕಾಲೇಜಲ್ಲಿ ಓದ್ಕೊಂಡೆ ಏನಾದ್ರೂ ಒಂದು ಸ್ಟಾರ್ಟ್ ಮಾಡಿರ್ತಿದ್ದೆ. ರೋಬೋ ಹೆಂಗ್ ನಡ್ಕೊಂಡ್ ಬರುತ್ತೆ? ಕಾಲೇಜಲ್ಲಿ ಎಷ್ಟು ಕೊಡ್ತಾರ ದುಡ್ಡಿನಿಗೆ ಅಲ್ಲಿ ಇಲ್ಲ ಕೊಡೋದ್ರಲ್ಲಿ ಸ್ಟಾರ್ಟ್ಅಪ್ ಮಾಡೋ ಕಾಲೇಜ್ ಓದ್ಬಿಟ್ಟೆ ಮಾಡ್ಬೇಕಾ? ಅಲ್ಲೂ ಮಾಡ್ಬೋದು. ಅಂದ್ರೆ ಓದ್ಕೊಂಡು ಮಾಡ್ಬೋದಲ್ಲ? ಮಾಡ್ಬೋದು, ಬಟ್ ಅಲ್ಲಿ ಸಪೋರ್ಟ್ ಬೇಕಲ್ಲಪ್ಪ, ದುಡ್ಡು ಬೇಕಲ್ಲ. ಅವೆಲ್ಲ ಎಲ್ಲ ದುಡ್ಡು ಬೇಕು, ಸಪೋರ್ಟ್ ಬೇಕು, ಅವೆಲ್ಲ ಏನಿಲ್ಲ. ನೀನ್ ಮಾಡ್ಬೇಕು ಅಂದ್ರೆ ಮಾಡ್ಬೇಕು. ಸ್ಟಾರ್ಟ್ಅಪ್ ಮಾಡ್ತೀನಿ ನೆನ್ನೇನು ಹೇಳ್ತಿದ್ದಲ್ಲ ವರುಣ್? ಇಲ್ಲ ಸುಮ್ಮನೆ ಅಂದೆ, ಈಗ ಮಾಡಲ್ಲ. ಏನಿಲ್ಲ, ಮಾರ್ಕೆಟ್ ಸ್ಕಿಲ್ಸ್ ಗೊತ್ತಿದ್ರೆ ಸಾಕು. ನೀನ್ ಆರಾಮಾಗಿ ನೀನೇ ಮಾಡ್ತೀಯ. ಬೇಡ, ಮಾರ್ಕೆಟ್ ಸ್ಕಿಲ್ ಗೊತ್ತಿರೋ ಮಾಡಲ್ ಕಣಪ್ಪ. ಯಾವ್ದು ಮಚ್ಚ ಕಾಲೇಜ್ ಓದಿದ್ದು? ಕಲ್ಪತರು. ನನಗೆ ಗೊತ್ತಿರೋ ಐಡಿಯಾಗಳು ಹೇಳ್ತಾ ಇದೀನಿ. ಮಸ್ತಾಗಿರುತ್ತೆ. ಒಳ್ಳೆ ಇಂಜಿನಿಯರ್ ಕಾಲೇಜ್ ಹತ್ರ ಟೀ ಅಂಗಡಿ ಇಟ್ಬಿಟ್ರೆ ಹುಡುಗರು ಅಡ್ಡದ ಮೇಲೆ ಅಡ್ಡ, ಬಿಸ್ನೆಸ್ ಮೇಲೆ ಬಿಸ್ನೆಸ್. ನಿಮ್ಗೆ ಇವನಿಗೆ ಯಾವ್ದಾರು ಹುಡುಗಿರು ಸಿಗ್ತಾರೆ. ಓ ಮಸ್ತಾಗಿ. ಇವ್ರು ಹೆಂಗಿದ್ರು ಹುಡುಗಿ ಇಲ್ಲ ಆದ್ರೂ ನನಗೊಂದು ಡೌಟು. ಏನ ಸಿಗ್ತಾರ ಕಣೋ ನನ್ನ ಹುಡುಗಿರು. ನಾನು ಟೀ ಅಂಗಡಿ ನಿದ್ರೆ ಮಾಡ್ತಿರೋದು ಅಂತ. ಅಲ್ಲ, ನಿನ್ ರೇಂಜಿಗೆ ಸಿಗೋದು ಕಷ್ಟ, ತುಂಬಾ ಕಷ್ಟ. ನಿನ್ ನೈಟಿಗೆ ಸಿಗೋದು ರೇಂಜ್ ಅಲ್ಲ, ಐಟಿಗೆ ಸಿಗೋದು ಮೈನ್ ಬ್ಯಾಟ್ರ್ ಆಗುತ್ತೆ. ತಾಳಿದವನು ಬಾಳಿಯ. ಎಷ್ಟು ವರ್ಷದಿಂದ ಮುಗ್ದಿರೋದು ಈ ಬಿಟೆಕ್ ಕಣ. ಈ ಕಲ್ಪತೂರಿಂದ ಗ್ರಾಜುಯೇಟ್ ಆಗಿ ಬಂದಿನಿ ನಾನು. ಕಲ್ಪತರು 10th ಹಂಗ ಹೇಳ್ದ, PU ಹಂಗ ಹೇಳ್ದ, ಡಿಗ್ರಿ ಹಂಗ ಹೇಳ್ದ. ಈಗ ಅದೇ ಎಜುಕೇಶನ್ ಮುಗಿಸ್ತಾನೆ, ಅದ್ರದ್ದು ಹಂಗೆ ಹೇಳ್ತಾರೆ. ಇಂಜಿನಿಯರಿಂಗ್ ಮುಗೀತು. ಕೆಲಸ ಸಿಕ್ಕದ್ಮೇಲೆ ಒಳ್ಳೆ ಹುಡುಗಿ ಸಿಗ್ತಾರೆ. ಕೆಲಸ ಮಾಡ್ತಾ ಒಳ್ಳೆ ಹುಡುಗಿ ಸಿಗ್ತಾರೆ. ಶಬ್ರಿಗಾದ್ರೆ ಪಾಪ 14. ಶಬ್ರಿಗೆ ಎಷ್ಟು ವರ್ಷ ಆದ್ಮೇಲೆ ರಾಮ್ ಸಿಕ್ಕಿದ್ದು? ಏನ್ ಮದುವೆ ಆದ್ ರಾಮ? ಮದ್ವೆ ಅಲ್ಲ, ಎಷ್ಟು ವರ್ಷ ಆದ್ಮೇಲೆ ಸಿಕ್ಕಿದ್ ಮಚ್ಚ? ಗೊತ್ತಿಲ್ಲ ಮಗ. 20 ವರ್ಷ ಆದ್ಮೇಲೆ. ಲೇ ಹುಡ್ತಾಗಿಂದ ಇದೆ, ಒಂದ್ ಗರ್ಲ್ ಫ್ರೆಂಡ್ ಇಲ್ವಲ್ಲ ಲೇ, ನಾಚಿಕೆ ಆಗ್ಬೇಕು. ಸಣ್ಣ ಮಕ್ಳಿಗೆ ಇರ್ತಾವ ಈಗ. ಬ್ರೋ ನಿನ್ ಗರ್ಲ್ ಫ್ರೆಂಡ್ ಅವ್ರ ಬ್ರೋ? ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಹೇಳಬ್ರ ಪರವಾಗಿಲ್ಲ. ಬಾಗೇಶ್ಪುರ. ಇವ್ ಬಾಗೇಶ್ಪುರ ಅಲ್ಲ, ಮತ್ತೆ ಸೆಂಟ್ ಮೇರಿಸ್ ಅವನು. ಸೆಂಟ್ ಮೇರಿಸ್ ಅವನ ಹೆಸರು ಏನ್ ಬ್ರೋ? ಒಂದು ಅವ್ನ್ ನಾಚ್ಕಂತವನಂದ್ರೆ ಅವನಿಗೆ ಗರ್ಲ್ ಫ್ರೆಂಡ್ ಅವ್ರೆ. ಗೈಸ್ ಅಕ್ಕಂಗಲ್ಲ ಏನ್ ಮಚ್ಚ ಇವತ್ತಾ? ಗೈಸ್ ಇವತ್ತಲ್ಲ ಅಕ್ಕಂಗ್ ಗೊತ್ತಾಗೈತಲೆ ಕರ್ಕೊಂಡು ಹೋಗ್ತಾರೆ ನನ್ನ ಮಕ್ಳಿಗೆ ಇಂಜೆಕ್ಷನ್ ಕೊಡ್ಸಕ್ಕೆ ಅಂತ. ಈಗ ಫುಲ್ ರಿಯಾಕ್ಷನ್ ನೋಡಿ ಹೆಂಗೆ. ಈಗ ಓಡಕ್ ಶುರು ಮಾಡ್ತಾಳಲ್ಲ, ಒಳಗೆ ಬರಲ್ಲ ಹೇಳು. ನೋಡ್ರಿ ಇಲ್ಲಿ ನೋಡ್ತಾಳಲ್ಲ ಎಲ್ಲಿ ಕರ್ಕೊಂಡ್ ಬರ್ತಾರ ನನ್ನ ಮಕ್ಳು ಅಂತ. ಇಳಿತಲ್ಕಂಡ್ಲಮ್ಮ ಮಮ್ ಬೇಗ ಓಡ್ಬಾರೋ ಬಾರಲ್ಲ ಬೇಗ. ಹಿಡ್ಕ ಬ್ರೂಣ ಹಿಡ್ಕ, ಚುಚ್ಚಿ ಕೊಡ್ಸನ್ ಬ್ರೂಣ ಹಿಡ್ಕ. ಬ್ರೂಣ ಬಾ ಹೋಗನ್, ಬಾರ ಬ್ರೂಣ ಹೋಗನ್ ನಡಿ. ಇವನು ಹೇಳ್ಕೊಂಡು ಹೋಗ್ತ. ಉಯ್ ಬೇಡ ಬಾರ ಚಿಚ್ಚಿ, ಅದಕ್ಕೆ ಗೊತ್ತಾಗೈತ್ ಕಣಲ್ಲೇ. ಬಾ ಬ್ರೂಣ ಕುಡಿಸಿ ಮಂಡಿಗೆ ಎರಡ. ನಡಿ ಮಚ್ಚ ನಿನ್ನೆ ಹೇಳ್ಕೊಂಡು ಹೋಗ್ತಿದ್ದಲ್ಲ ಭೀಮನ್ನ. ಕುರಿ ಹೊಡಿತೀಯ? ಕುರಿ ಬಗ್ಗೆ ಮಾತಾಡ್ತಿದ್ದಲ್ಲ, ಹೊಡಿತೀಯ? ಒಂದೇ ಶಾಟಿಗೆ ಹೊಡಿತೀಯಾ? ಬ್ರೂಣ ಚುಚ್ಚಿದ್ದಾರೆ ಇಂಜೆಕ್ಷನ್ ಬ್ರೂಣ, ಇಂಜೆಕ್ಷನ್ ಚುಚ್ಚಿದ್ದಾರೆ. ನಿಂಗೊಂದು ಮಾಡ್ಸೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.